ಬಿಜೆಪಿಗೆ ಮತ ಹಾಕಿ ಯತ್ನಾಳ್ ಬಹಿರಂಗ ಪ್ರಚಾರ. ಮುಸ್ಲಿಮರ ಗಲಾಟೆ ಮಾಡಿದ್ರೆ ಜೆಸಿಬಿ ತಂದು ನಿಲ್ಲಿಸ್ತೇವೆ. ಯತ್ನಾಳ್ ಮಾತನಾಡಿದ್ರು. ಉಪಸಮರದ ಕಣದಲ್ಲಿ ಅಖಾಡದಲ್ಲಿ ಯತ್ನಾಳ್ ಪ್ರಚಾರಕ್ಕೆ ಇಳಿದಿದ್ರು. ಬಿಜೆಪಿಗೆ ಮತ ಹಾಕಿ ಯತ್ನಾಳ್ ಬಹಿರಂಗ ಪ್ರಚಾರ. ಮುಸ್ಲಿಮರ ಗಲಾಟೆ ಮಾಡಿದ್ರೆ ಜೆಸಿಬಿ ತಂದು ನಿಲ್ಲಿಸ್ತೇವೆ. ಹಿಂದೂ ಧರ್ಮ ಉಳಿಯಬೇಕಾದ್ರೆ ಬಿಜೆಪಿಯನ್ನ ಗೆಲ್ಲಿಸಿ. ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕಿ. ವೀರಣ್ಣ ಚರಂತಿಮಠ ಪರ ಶಾಸಕ ಯತ್ನಾಳ್ ಪ್ರಚಾರ ಮಾಡಿದ್ರು. ಅಬ್ಬರದ ಪ್ರಚಾರ. ಬಿಜೆಪಿಯಿಂದ ಉಚ್ಚಾಟಿತರಾದ್ರೂ ಕೂಡ ಯತ್ನಾಳ್ ಕ್ಯಾಂಪೇನ್ ಮಾಡಿದ್ದಾರೆ. ರಾಂಪುರ ಗ್ರಾಮದಲ್ಲಿ ತೆರೆದ ವಾಹನದ ಮೂಲಕ ಪ್ರಚಾರ ಮಾಡಿದ್ರು. ಮುಸ್ಲಿಮರ ಗಲಾಟೆ ಮಾಡಿದ್ರೆ ನಾನು ಪ್ರತಾಪ್ ಸಿಂಹ ಬರ್ತೇವೆ, ಮನೆ ಮುಂದೆ ಜೆಸಿಬಿ ತಂದು ನಿಲ್ಲುವಂತೆ ಮಾಡುತ್ತೇವೆ. ಬಿಜೆಪಿ ಅಭ್ಯರ್ಥಿ ಪರ ಯತ್ನಾಳ್ ಪ್ರತಾಪ್ ಸಿಂಹ ಪ್ರಚಾರ. ಗ್ರಾಮೀಣ ಪ್ರದೇಶಗಳಲ್ಲಿ ಇಬ್ಬರೂ ಭರ್ಜರಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ವೀರಣ್ಣ ಸಿಡುಕಿನ ಸ್ವಭಾವದವರು, ಆದ್ರೆ ಒಳ್ಳೆಯ ಸ್ವಭಾವದವರು. ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲುವಂತೆ ಹಿಂದೂ ಹುಲಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಬಿಜೆಪಿಗೆ ಮತ ಹಾಕಿ ಬಿಜೆಪಿಯಿಂದ ಉಚ್ಚಾಟಿತರಾದಂತಹ ಯತ್ನಾಳ್ ಈಗ ಬಿಜೆಪಿ ಪರ ಪ್ರಚಾರ ಮಾಡ್ತಾ ಇದ್ದಾರೆ. ಇನ್ನು ಬಿಜೆಪಿ ಹಿಂದೂ ಧರ್ಮ ಉಳಿಯಬೇಕಾದ್ರೆ ಬಿಜೆಪಿಯನ್ನ ಗೆಲ್ಲಿಸಿ ಅಂತ ಇದ್ದಾರೆ. ಮುಸ್ಲಿಮರ ಗಲಾಟೆ ಮಾಡಿದ್ರೆ ಸುಮ್ಮನಿರಲ್ಲ, ಜೆಸಿಬಿ ತಂದು ನಿಲ್ಲಿಸ್ತೇವೆ. ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕಿ. ವೀರಣ್ಣ ಚರಂತಿಮಠ ಪರ ಶಾಸಕ ಯತ್ನಾಳ್ ಭರ್ಜರಿ ಪ್ರಚಾರ ಮಾಡ್ತಾ ಇದ್ದಾರೆ. ಬಿಜೆಪಿಯಿಂದ ಉಚ್ಚಾಟನೆ ಆದ್ರೂ ಕೂಡ ಯತ್ನಾಳ್ ಕ್ಯಾಂಪೇನ್ ಮಾಡಿದ್ರು. ವೀರಣ್ಣ ಚರಂತಿಮಠ ಕೆಲಸ ಮಾಡ್ಯಾರು ಇಲ್ಲೋ, ಅವರು ಸ್ವಲ್ಪ ಸೀಡ್ಕದಾರ ಹೌದು ಇಲ್ಲೋ, ಅವ್ರು ನಗುದಿಲ್ಲ ಹೌದು ಇಲ್ಲೋ. ನಾನು ಹಿಂದೆ ಹೇಳಿನಿ ನಗಬೇಕಂತ ಹೇಳಿ. ಹಿಂಗ ಮೊನ್ನೆ ನಾವು ಒಂದು ಬಾಗಲಕೋಟೆ ಸಿಟಿಯಾಗಿ ನೋಡಿದೆ, ಹಂಗೇನ್ ನಡೀದಿಲ್ಲ ಮತ್ತೆ ಅಂತ ಹೇಳೀನಿ. ಅಲ್ಲಿ ಬಂದಾರ ಬಾರ ಕಲ್ಲ ಬಣ ಬಾ ಕುಂಡ್ರು, ಚಾ ಕುಡಿತೀವ, ಕಾಫಿ ಕುಡಿತೀವ, ಎಷ್ಟು ಆದ್ರೆ ಸಾಕು. ಮುಂದೆ ಕೆಲಸ ಮಾಡ್ಲಿಕ್ಕೆ ಪರವಾಗಿಲ್ಲ. ಬಂದಾಗ ಮಾತಾಡ್ಸಿದ್ರೆ ನಮ್ಮಲ್ಲಿ ಅರ್ಥ ಖುಷಿ. ನಮ್ಮಲ್ಲಿ ಏನೂ ಕಳೋದಿಲ್ಲ. ಬಂದಾಗ ಕಿಮ್ಮತ್ ಕೊಡ್ಬೇಕು. ಚಾ ಕುಡಿತೀಯ, ಕಾಫಿ ಕುಡಿತ ಕೇಳಬೇಕು, ಹೌದಿಲ್ಲ? ಆಟ ಆಯ್ತಂದ್ರೆ ಮುಂದೆ ಕೆಲಸನೇ ನೆನಪಾರಿರ್ತಾವ. ನಾವು ಬಂದಿದ್ದೇರಿ, ಏನೋ ಬಂದಿತ್ತು, ನೆನಪಾರ್ತ. ಅದಕ್ಕೆ ಚರಂತಿ ಮಾಡ್ರಿ ಹೇಳಿ, ನಾನು ಹತ್ರ ಡೈರೆಕ್ಟ್ ನಾವ್ ಒಬ್ಬರೇ ಅವ್ರಿಗೆ. ಅದಕ್ಕ ಪಾಪ ಚರಂತಿ ಮಟ್ರು ಪ್ರಾಮಾಣಿಕರಾದ ಇಟ್ಟು ದೊಡ್ಡ ಸಂಸ್ಥೆ ಕಟ್ಟಾರ, ಇಟ್ಟು ಕೆಲಸ ಮಾಡ್ಯಾರ. ಅದನ್ನ ಕೈ ಮುಗಿದು ಕೇಳ್ಕೊತೀನಿ, ಜಾತಿ ನೋಡ್ಬೇಡ್ರಿ. ಈ ಒಂದು ಬಾಗಲಕೋಟೆ ಈ ಸಲ ಅವ್ರೊಂದು 100 ಕೋಟಿ ರೂಪಾಯಿ ತಂದಿಟ್ಟಾರ. ಅವ್ರ ಮನೆ ಇವ್ರ ಮನೆ ಬಂದವ್ರ ಅಕ್ಕ ಅವ್ರನ್ನ 2 ದಿವ್ಸ ಇಲಾಖೆಗೆ ಅವ್ರು ಲೆಕ್ಕ ಮಾಡ್ಯಾರ. ಲಿಂಗಾಯತ್ರಿಗೆ 4,000, ನಮ್ಮ ಹಾಲ ಮತದಾರಿಗೆ 2,000, ವಾಲ್ಮೀಕಿಗೆ 2,000, ಸಾಬ್ರಿಗೆ 1,000. ಬಿಜೆಪಿ ಹಾಕ್ತಾರೇನ್ರಿ? ಏನ್ ಬಿಜೆಪಿ ಲೆಕ್ಕ ಹೊಡೆದ್ರು ಹಾಕೋದು. ಅದಕ್ಕ ನೀವೆಲ್ಲಾರು ರೊಕ್ಕ ತಗೋರಿ, ನಿಮ್ ರೊಕ್ಕ ಐತಿ, ನಿಮ್ಮ ಅಭಿವೃದ್ಧಿದ ರೊಕ್ಕ ತಿಂದು ಅವ್ರು ತಂದಾರೆ. ಆರಾಮ್ ತಗೋರಿ. ಗಂಡ್ಮಕ್ಳು ತಗೊಂಡ್ರ ಚಲೋ ಸೀರಿ ಬಂಗಾರ ತಗೋತಾರ. ನೀವ್ ಚಲೋ ಡಾಬಾದಾಗ ಊಟ ಮಾಡಿ ಶೈಲಿ ಹೊಡಿರಿ. 9ನೇ ತಾರೀಕು ಮುಂಜಾನೆ 7ಕ್ಕ ನಮಸ್ಕಾರ ಮಾಡಿ ಏನ್ ಮಾಡ್ಬೇಕಪ್ಪ ಹೇಳ್ಬಿಡ್ರಿ. ಹನುಮಂತ ಹೇಳ್ತಾನ, ಹೋಗಿ ಆ ಕೇಸರಿ ಜೆಂಡಾ ಯಾವ್ದೇ ಅಂತ ಫೋಟೋ ಹಾಕಿ 7 ಗಂಟೆಗೆ ಹೋಗಿ ದೇವರ ಸಾಕ್ಷಿಯಾಗಿ ನಮ್ಮ ಹಿಂದೂ ಧರ್ಮ ಉಳಿಬೇಕು, ಸನಾತನ ಧರ್ಮ ಉಳಿಬೇಕು. ಈ ರಾಜ್ಯದಾಗ ಹಿಂದ ಮ್ಯಾಗ ಮುಸಲ್ಮಾನ್ರ ಏನಾರೇ ಹಿಂದೂಗಳ ಕಾರ್ಯಕ್ರಮ ಕಲ್ಲು ಮುಗಿದ್ರ ಬುಲ್ಡೋಜರ್ ಏನ್ ಮಾಡ್ಬೇಕೀಗ? ಬರ್ತೀವಿ ನಾವು, ಪ್ರತಾಪ್ ಸಿಂಹ ಕರ್ನಾಟಕದಾಗ ಬರ್ತೀವಿ. ಎಲ್ಲರೂ ನಮ್ಮ ಹಿಂದೂಗಳಿಗೆ ಕೊನಾಯಿಂಕ್ ಅಂದ್ರ ಮಾಡ್ಬೇಕಿಲ್ಲ. ನೀವೆಲ್ಲ ಜಾತಿ ಬಿಟ್ಟು 9ನೇ ತಾರೀಕಿಗೆ ಬಿಜೆಪಿ ಓಟ್ ಹಾಕ್ತಿರಲ್ಲೋ. ಜಾತಿ ಬೇಡ, ನಮ್ಗೇನ್ ಬೇಕು? ಸನಾತನ ಧರ್ಮ ಬೇಕು. ವೀರಣ್ಣ ಚರಂತಿಮಠ ಕೆಲಸ ಮಾಡ್ಯಾರು ಇಲ್ಲೋ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ? ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ.
ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.